ಜೈ ಜೋಸೆಫ್ಗೆ ವಿಜೇಂದ್ರ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಕೋರ್ ಕಮಿಟಿ ಸಭೆಗೂ ಮುನ್ನ ವಿಜೇಂದ್ರ ಲೆಟರ್ ಒಂದನ್ನ ಬರೆದಿದ್ದಾರೆ. ನೀವು ಕರ್ನಾಟಕಕ್ಕೆ ಬರ್ತಾ ಇದ್ದೀರಿ ಅನ್ನುವಂತ ಮಾಹಿತಿ ಇದೆ. ಕಾವೇರಿ ಕೋಟ್ಯಾಂತರ ಜನರ ಜೀವನಾಡಿ. ಕರ್ನಾಟಕ, ತಮಿಳುನಾಡು ಜನರು ಕಾವೇರಿಯ ಮೇಲೆ ಅವಲಂಬಿತರಾಗಿದ್ದಾರೆ. ಇದರಿಂದ ಶಾಶ್ವತ ಪರಿಹಾರ ಏನಪ್ಪಾ ಅಂತಂದ್ರೆ ಈ ಮೇಕೆದಾಟು ಯೋಜನೆ ಸಹಕಾರ ಮನೋಭಾವದಿಂದ ನೋಡಿ ಅಂತ ವಿಜೇಂದ್ರ ಬರೆದಿರುವಂತಹ ಪತ್ರದಲ್ಲಿ ತಿಳಿಸಿರುವುದು. ಮೇಕೆದಾಟು ಯೋಜನೆಗೆ ಎರಡೂ ರಾಜ್ಯಗಳ ಸಹಕಾರ ಅತ್ಯಗತ್ಯ. ಎರಡು ರಾಜ್ಯಗಳ ಸಹಕಾರ ಇಲ್ಲದೆ ಹೋದ್ರೆ ಈ ಯೋಜನೆ ಜಾರಿಯಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಜೊತೆಯಲ್ಲಿ ಈಗಾಗಲೇ ತಮಿಳುನಾಡು ಈ ಮೇಕೆದಾಟು ಯೋಜನೆಗೂ ಕೂಡ ಒಪ್ಪದೇ ಇರೋದ್ರಿಂದ ಶಾಶ್ವತ ಪರಿಹಾರ ಏನು ಹಾಗಾದ್ರೆ ಅದು ಸಿಗ್ತಾ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ಯೋಚನೆ ಮಾಡಿ ಅನ್ನುವಂತ ನಿಟ್ಟಿನಲ್ಲಿ ವಿಜೇಂದ್ರ ಒಂದು ಲೆಟರ್ ಬರೆದಿದ್ದಾರೆ. ಆ ಲೆಟರ್ ಕಾಪಿ ಕೂಡ ಗಮನಿಸಿದ್ವಿ. ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿನಮ್ರವಾಗಿ ನಾನು ನಿಮ್ಮನ್ನು ಒತ್ತಾಯಿಸ್ತಾ ಇದ್ದೇನೆ ಅನ್ನುವಂತ ವಿಚಾರವನ್ನ ಕೂಡ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಹಾಗೂ ಸಿಎಂ ಡಿಕೆ ಶಿವಕುಮಾರ್ ಇಬ್ಬರೂ ಕೂಡ ಮಾತಾಡಿಕೊಂಡು ಸಮಸ್ಯೆಯನ್ನ ಬಗೆಹರಿಸಿ ಅನ್ನುವಂತಹ ವಿಚಾರವನ್ನ ತಮ್ಮ ಪತ್ರದಲ್ಲಿ ನಮೂದಿಸಿದ್ದಾರೆ. ವಿಜೇಂದ್ರ ಒಂದು ಲೆಟರ್ ಬರೆದಿದ್ದಾರೆ. ಆ ಲೆಟರ್ ಅಲ್ಲಿ ವಿಜಯ್ ರಾಜ್ಯಕ್ಕೆ ಆಗಮಿಸ್ತಾ ಇರುವಂತಹ ಮಾಹಿತಿ, ಆ ಸಂದರ್ಭದಲ್ಲಿ ಯಾವ ವಿಚಾರವನ್ನ ಮಾತಾಡಬೇಕು, ಯಾವುದರಿಂದ ಎರಡೂ ರಾಜ್ಯಗಳು ಕೂಡ ಹಿತ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ, ಎಲ್ಲಾ ವಿಚಾರಗಳ ಬಗ್ಗೆ ಬರೆದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚಂದ್ರು, ಒಂದು ಕಡೆಯಲ್ಲಿ ಇವತ್ತು ಬಿಜೆಪಿಯ ಕೋರ್ ಕಮಿಟಿ ಸಭೆ, ಈ ಸಭೆಯಲ್ಲಿ ನಿನ್ನೆ ಬರೋದಿಲ್ಲ ಅಂತ ಹೇಳ್ತಾ ಇದ್ರು ಸರ್ವಪಕ್ಷ ಸಭೆಗೆ ಬಿಜೆಪಿ, ಆದ್ರೆ ಇವತ್ತು ಬರ್ತಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಇದೆ. ಯಾರ್ಯಾರು ಆಗಮಿಸ್ತಾರೆ, ಅದರ ಜೊತೆಯಲ್ಲಿ ಇವತ್ತಿನ ಕೋರ್ ಕಮಿಟಿಯಲ್ಲಿ, ಬಿಜೆಪಿಯ ಕೋರ್ ಕಮಿಟಿಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ, ಡೀಟೇಲ್ಸ್ ಏನಿದೆ ಅದ್ರ ಬಗ್ಗೆ? ಅಶ್ವಿನಿ, ಖಂಡಿತವಾಗ್ಲೂ ಈಗಾಗಲೇ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸಭೆ ಆರಂಭ. ಈಗ ಏನು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿರ್ತಕ್ಕಂಥದ್ದು. ಸರ್ವಪಕ್ಷ ಸಭೆಯಲ್ಲಿ ಬಿಜೆಪಿಯ ಬೇಡಿಕೆ ಏನಾಗಿರಬೇಕು ಪರವಾಗಿ ಧ್ವನಿ ಎತ್ತುವಂತ ಕೆಲಸ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕರುಗಳಾದಂತಹ ಆರ್ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ, ಹಾಗೆ ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಹಾಗೆ ಮಾಜಿ ನೀರಾವರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳಾಗಿದ್ದಂತ ಬಸವರಾಜ ಬೊಮ್ಮಾಯಿ ಅವರು ಕೂಡ ಏನು ಸರ್ವಪಕ್ಷ ಸಭೆಯಲ್ಲಿ ಭಾಗಿಯಾಗ್ತಾರೆ ಅನ್ನೋಂಥದ್ದು. ಸೊ ಇವರಿಗೂ ಕೂಡ ತಮಿಳುನಾಡು ಸಾಮಾನ್ಯವಾಗಿ ಮಳೆ ಕೈಕೊಟ್ಟ ಸಂದರ್ಭದಲ್ಲಿ ಕಾವೇರಿ ನೀರನ್ನ ಬೇಕೇ ಬೇಕು ಅನ್ನುವಂತ ಬೇಡಿಕೆಯನ್ನ ಏನು ಇಡ್ತಾರೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಬೆಂಗಳೂರು ಸೇರಿದಂತೆ ಹಳೆ ಮೈಸೂರು ಭಾಗದಲ್ಲಿ ಕಾವೇರಿ ನೀರನ್ನೇ ನಂಬಿಕೊಂಡಿರ್ತಕ್ಕಂಥ ನದಿ ಪಾತ್ರಗಳ ಅಥವಾ ಜನರನ್ನ ಕುಡಿಯುವ ನೀರಿಗೆ ಮೀಸಲಾಗಿರಿಸಿಕೊಂಡು ನೀರನ್ನ ಯಾವುದೇ ರೀತಿಯಲ್ಲೂ ಹೆಚ್ಚುವರಿಯಾಗಿ ಬಿಡದೇ ಇರುವಂತ ಒಂದಷ್ಟು ಬೇಡಿಕೆಯನ್ನ ಇಡ್ತಾರೆ. ಜೊತೆಯಲ್ಲಿ ತಮಿಳುನಾಡಿಗೆ ಹರಿಸೋದೇ ಆದ್ರೆ ನಮ್ಮ ರಾಜ್ಯದ ರೈತರಿಗೂ ಕೂಡ ಬೆಳೆ ಬೆಳೆಯೋದಕ್ಕೆ ನೀರನ್ನ ಬಿಡಿ, ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸನಾದ್ರೂ ಮಾಡಿ, ಇದರಿಂದ ಬೋರ್ಗಳು ರೀಚಾರ್ಜ್ ಆಗ್ತವೆ ಅನ್ನುವಂತ ಒಂದಷ್ಟು ಬೇಡಿಕೆಯನ್ನ ಸರ್ಕಾರಕ್ಕೆ ಇಡಲಿದ್ದಾರೆ. ಇನ್ನ ಪ್ರಮುಖವಾಗಿ ನೋಡೋದಾದ್ರೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ತಮಿಳುನಾಡು ಮುಖ್ಯಮಂತ್ರಿಗಳಿಗೆ ಕೂಡ ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಜೋಸೆಫ್ ವಿಜಯ್ ಅವರಿಗೆ ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ತಿರುವಳ್ಳೂರವರ ಪ್ರತಿಮೆಯನ್ನ ಈ ಕರ್ನಾಟಕದಲ್ಲಿ ಸ್ಥಾಪಿಸಿ, ಸರ್ವಜ್ಞ ಪ್ರತಿಮೆಯನ್ನ ತಮಿಳುನಾಡಿನಲ್ಲಿ ಸ್ಥಾಪಿಸಿ ಆ ರೀತಿಯಾದಂತಹ ಬಾಂಧವ್ಯನ ಸೃಷ್ಟಿಸಿಕೊಳ್ಳಲಾಗಿತ್ತು. ಈಗ ಕರ್ನಾಟಕದಲ್ಲಿ ಮಳೆಯ ಕೊರತೆ ಇದೆ. ಹಾಗಾಗಿ ಕಾವೇರಿ ನೀರನ್ನ ಹೆಚ್ಚಿಗೆ ಕೇಳದೆ ನಮ್ಮ ಜನರಿಗೂ ಕೂಡ ಕುಡಿಯೋದಕ್ಕೆ ಅವಶ್ಯಕತೆಯನ್ನ ಕೊಡಬೇಕು. ಜೊತೆಗೆ ಮೇಕೆದಾಟು ಅಣೆಕಟ್ಟೆಯನ್ನ ಕಟ್ಟಲಿಕ್ಕೂ ಕೂಡ ಸಹಕಾರವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಹೀಗಾಗಿ ಪತ್ರವನ್ನ ತಮಿಳುನಾಡು ಮುಖ್ಯಮಂತ್ರಿಗಳಿಗೆ ಕಳಿಸಿರ್ತಕ್ಕಂಥದ್ದು. ಸೊ ಇಲ್ಲ ಆ ಕಡೆಯಿಂದ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಯಾವ ರೀತಿ ರಿಪ್ಲೈಯನ್ನ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲ ಇದೆ. ಆದ್ರೆ ಇವತ್ತು ನಡೆಯುವಂತ 11 ಗಂಟೆಗೆ ಸರ್ವಪಕ್ಷ ಸಭೆ ಕಚೇರಿ ಕೃಷ್ಣಾದಲ್ಲಿ ನಡೆಯುತ್ತೆ. ಆ ಸಭೆಯಲ್ಲಿ ಇವತ್ತು ಬಿಜೆಪಿ ಕೂಡ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ವಿಶೇಷ. ಸೊ ಅಲ್ಲಿ ಯಾವ ರೀತಿಯಾದಂತಹ ಬಿಜೆಪಿ ಮಾಡಲಿದೆ ಮತ್ತು ಮುಖ್ಯಮಂತ್ರಿಗಳಿಗೆ ಏನೆಲ್ಲ ಸಲಹೆಯನ್ನ ಕೊಡಲಿದ್ದಾರೆ ಅನ್ನೋದು ಕೂಡ ಇವತ್ತು ತೀರ್ಮಾನ ಮಾಡಲಿದ್ದಾರೆ. ಅಶ್ವಿನಿ. ರೈಟ್ ಚಂದ್ರು, ಥ್ಯಾಂಕ್ ಯು ಡೀಟೇಲ್ಸ್.